ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಡಿಸ್ಕಸ್ ಮಾಡೋಣ ಇನ್ನು ಯಾವ ರಿಯಾಲಿಟಿ ಶೋ ಬರ್ತಾ ಇದೆ. ಹಾಗೆ ಬಿಗ್ ಬಾಸ್ ಕೂಡ ಮುಗ್ದೋಯ್ತು. ಇನ್ನು ನಮ್ಮನ್ನು ರಂಜಿಸ್ಲಿಕ್ಕೆ ಯಾವ ಶೋ ಬರ್ತಾ ಇದೆ, ಯಾವ್ದು ಬರ್ತಾ ಇದೆ, ಪ್ರತಿಯೊಂದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಅಂದ್ರೇನು, ಯಾವ ಥರ ಇರುತ್ತೆ, ಯಾವ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಯಾರ್ಯಾರೆಲ್ಲ ಬರ್ತಾರೆ, ಹಾಗೆ ಯಾವ್ಯಾವ್ದೆಲ್ಲ ಟೀಮ್ ಇದೆ, ಪ್ರತಿಯೊಂದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ನೆಕ್ಸ್ಟ್ ಬರುವಂತಹ ವಿಡಿಯೋ ಅಪ್ಡೇಟ್ಗಳು ಪ್ರತಿಯೊಂದು ಮಿಸ್ ಆಗದಿರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ರೀಚ್ ಆಗುತ್ತೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ರೀತಿ ಈ ಒಂದು ಶೋ, ಯಾವ ಹೊಸ ಶೋ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಹೌದು ಫ್ರೆಂಡ್ಸ್, ಇನ್ನೇನು ಬಿಗ್ ಬಾಸು ಕಂಪ್ಲೀಟಾಗಿ ಮುಗ್ದೋಯ್ತು. ಎಷ್ಟು ಬೇಗ 3-4 ತಿಂಗಳು ಕಂಪ್ಲೀಟ್ ಆಯಿತು ಅಂದರೆ, ಹೋಗಿದ್ದು ಗೊತ್ತಾಗಿಲ್ಲ, ಕಂಪ್ಲೀಟ್ ಆಗಿದ್ದು ಗೊತ್ತಾಗಿಲ್ಲ, ಹನುಮಂತು ಕಪ್ ಗೆದ್ದಿದ್ದು ಗೊತ್ತಾಗಿಲ್ಲ. ಸೊ ಅಷ್ಟು ಸಲೀಸಾಗಿ ಒಂದು ಮುಗ್ದಂತಹ ಶೋ. ಸೊ ರಿಯಾಲಿಟಿ ಶೋ ಅಂತ ಬಂದಾಗ ಅತಿ ಹೆಚ್ಚು ವೀಕ್ಷಕರನ್ನು ಗಮನ ಸೆಳೆಯುವಂಥದ್ದು, ಅತಿ ಹೆಚ್ಚು ವೀಕ್ಷಕರಿಗೆ ಇಷ್ಟ ಆಗುವಂತಹ ನಂಬರ್ 1 ಶೋ ಅಂತ ಹೇಳಿದರೆ ಅದು ಬಿಗ್ ಬಾಸ್ ಶೋ ಆಗಿತ್ತು. ಆದರೆ ಅದೀಗ ಕಂಪ್ಲೀಟ್ ಆಗಿದೆ, ಮುಗಿದು ಹೋಗಿದೆ. ಹಾಗೆ ಯಾರಿಗೋಸ್ಕರ ಅತಿ ಹೆಚ್ಚು ಜನರು ನೋಡ್ತಾ ಇದ್ರು ಅವರು ಕೂಡ ಈ ಬಿಗ್ ಬಾಸ್ ಶೋಗೆ ವಿದಾಯ ಹೇಳಿ ಆಯಿತು. ಅಂದರೆ ಕಿಚ್ಚ ಸುದೀಪ್ ಅವರು ಕೂಡ ಈ ಒಂದು ರಿಯಾಲಿಟಿ ಶೋಗೆ ಹೋಸ್ಟ್ ಆಗಿ ವಿದಾಯ ಹೇಳಿ ಆಯಿತು. ಸೊ ಹಾಗಿದ್ರೆ ಇದಾದ ನಂತರ ಬರ್ತಕ್ಕಂತಹ ರಿಯಾಲಿಟಿ ಶೋ ಅಂತ ಹೇಳಿದರೆ ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್. ಸೊ ಇದನ್ನು ಸಿಕ್ಕಾಪಟ್ಟೆ ಒಂಥರ ಡಿಫ್ರೆಂಟ್ ಡಿಸೈನ್ ಆಗಿ ಮಾಡಿ ತೊಗೊಂಡು ಬರ್ತಾ ಇದ್ದಾರೆ ನಮ್ಮೆಲ್ಲ ವೀಕ್ಷಕರನ್ನ ರಂಜಿಸಲಿಕ್ಕೆ. ಹಾಗಿದ್ರೆ ನಮ್ಗೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇದೆ? ಅಫ್ಕೋರ್ಸ್ ಬಿಗ್ ಬಾಸ್ ರೇಂಜಿಗೆ ಇದು ನಮಗೆ ಎಂಟರ್ಟೈನ್ ಮಾಡುತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ. ಇನ್ನು ಯಾವ ರೀತಿ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ಯಾಕಂದರೆ ಇದು 24/7 ಕ್ಯಾಮ್ರಾನ ಅವರ ಮುಂದೆನೇ ಹಿಡಿದ್ಬಿಟ್ಟು ತೋರಿಸ್ತಾರ ಅಂತ ಗೊತ್ತಿಲ್ಲ. ಆ ಥರ ಆಗಲ್ಲ. ಇದು ಏನು ಅಂತ ಹೇಳಿದ್ರೆ ಚಟುವಟಿಕೆಗಳಿರುತ್ತೆ, ಗೇಮ್ಸ್ಗಳಿರುತ್ತೆ, ಹಾಗೆ ಡಿಸ್ಕಷನ್ಸ್ ಕೂಡ ಇರುತ್ತೆ, ಮಾತಿಗೆ ಮಾತು, ಏಟಿಗೆ ಏಟು, ಆಟಗಳು, ತಿರುಗೇಟು, ಈ ರೀತಿಯಾಗಿ ನಾನಾ ನೀನಾ ಅಂತ ಜಿದ್ದಿ ಲೆವೆಲಿಗಿರುತ್ತೆ ಇದು ಬಾಯ್ಸ್ ವರ್ಸಸ್ ಗರ್ಲ್ಸ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಹಾಗಿದ್ರೆ ನೋಡೋಣ ಬನ್ನಿ ಯಾರ್ಯಾರೆಲ್ಲ ಈ ಒಂದು ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ ಸೀಸನ್ 11 ಮುಗಿದಾದ್ಮೇಲೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಶೋಗೆ ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ಈ ಒಂದು ಬಿಗ್ ಬಾಸ್ ಏನು ಮುಗೀತಲ್ವಾ, ಸೊ ಆಲ್ಮೋಸ್ಟ್ ಇದರಲ್ಲಿ ಯಾರೆಲ್ಲ ಸಿಕ್ಕಾಪಟ್ಟೆ ಒಂಥರ ಹೆಸರುವಾಸಿಯಾಗಿ ಫೇಮಸ್ ಆಗಿದ್ರು ಅವ್ರುಗಳನ್ನೆಲ್ಲ ಇದಕ್ಕೆ ತೊಗೊಂಬಂದು ಸೊ ಈ ರಿಯಾಲಿಟಿ ಶೋಗೆ ಕೂರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಮೊದಲನೇದಾಗಿ ಯಾರು ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 10ನ ಆನೆ ಅಂತಲೇ ಹೆಸರುವಾಸಿಯಾಗಿದ್ದಂತಹ ವಿನಯ್ ಗೌಡ. ಹೌದು, ವಿನಯ್ ಅವರು ಕೂಡ ಇಲ್ಲಿನ ಬಾಯ್ಸ್ ಟೀಮ್ಗೆ ಲೀಡರ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಬಾಯ್ಸ್ ಟೀಮ್ನ ಇವರು ಲೀಡ್ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಸೂಟ್ ಅಲ್ವಾ? ವಿನಯ್ ಗೌಡ ಅವರು ನನ್ನ ಫೇವ್ರೆಟ್, ಏನಾದರೂ ಹೇಳಿ. ಸೊ ಅವರು ಈ ಒಂದು ಬಾಯ್ಸ್ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಅಂತೂ ಇದ್ದೇ ಇರುತ್ತೆ. ಹಾಗಿದ್ರೆ ಇವ್ರು ಆಯ್ಕೆ ಆಗಿರುವಂತಹ ಇವ್ರ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 11 ಸಿಕ್ಕಾಪಟ್ಟೆ ಸೌಂಡ್ ಮಾಡಿ 2-3 ವಾರಕ್ಕೆ ವಾಪಸ್ ಬಂದಂತಹ ಜಗದೀಶ್ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಸೊ ಈ ವ್ಯಕ್ತಿ ಇಲ್ಲಿ ಯಾವ ರೀತಿ ಪಾತ್ರ ವಹಿಸ್ಬೋದು, ನಾನಾ ನೀನಾ ಅನ್ನೋದ್ರಲ್ಲಿ ಇವ್ರ ವಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಅದನ್ನು ನಾವು ಆಲ್ರೆಡಿ 3 ವಾರದಲ್ಲೇ ನೋಡಿಬಿಟ್ವಿ ಬಿಗ್ ಬಾಸಲ್ಲಿ. ಬಟ್ ಇವರು ಲಾಯರ್ ಜಗದೀಶ್ ಅಂತ ಹೆಸರುವಾಸಿಯಾಗಿರೋದ್ರಿಂದ ಯಾವ ಥರ ಲಾ ಪಾಯಿಂಟ್ ಇಟ್ಕೊಂಡು ಇಲ್ಲಿ ಅವರು ಜನಗಳನ್ನು ಮನೋರಂಜಿಸ್ತಾರೆ, ಹಾಗೆ ನಾನಾ ನೀನಾ ರೌಂಡ್ಗಳನ್ನು ಗೆಲ್ತಾರೆ ಅನ್ನೋದನ್ನು ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಅದಾದಮೇಲೆ ಇವರ ಒಂದು ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ ಬಿಗ್ ಬಾಸಲ್ಲಿ ವಿನ್ ಆದಂತಹ ಮಂಜು ಪಾವ್ಗಡ ಇವರು ಕೂಡ ಇರ್ತಾರೆ. ಹಾಗೆ ಈ ಒಂದು ಸೀಸನ್ ಏನು ಕಂಪ್ಲೀಟ್ ಆಯ್ತಲ್ವ, ಇದರಲ್ಲಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಹನುಮಂತು ಅವರು ಆಯ್ಕೆಯಾಗಿದ್ದಾರೆ, ರಜತ್ ಅವರು ಆಯ್ಕೆಯಾಗಿದ್ದಾರೆ, ಇವರು ಕೂಡ ಆ್ಯಡ್ ಆಗ್ತಾರೆ. ಹಾಗೆ ಸುಮಾರಷ್ಟು ಜನಗಳಿದೆ, ಸಿಕ್ಕಾಪಟ್ಟೆ ಹೆಸರುವಾಸಿ ಕಾಮಿಡಿ ಕಿಲಾಡಿಗಳಲ್ಲಿದ್ದಂತಹ ಎಷ್ಟೊಂದು ಜನ ಕೂಡ ಈ ಒಂದು ಟೀಮಲ್ಲಿದ್ದಾರೆ. ಸೊ ಹಾಗಿದ್ರೆ ಗರ್ಲ್ಸ್ ಟೀಮ್ ಯಾರು ಲೀಡ್ ಮಾಡ್ತಾರೆ, ಗರ್ಲ್ಸ್ ಟೀಮಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗದ ಚಿನ್ಕುರುಳಿ ಅಂತಲೇ ಹೇಳ್ಬೋದು. ಯಾವತ್ತು ಎಷ್ಟೇ ವಯಸ್ಸಾದ್ರೂ, ಎಷ್ಟೇ ಏನೇ ಆಗಲಿ, ಪ್ರಳಯ ಆಗಲಿ, ಇವರ ತುಂಟಾಟ, ಇವರ ನಗು, ಇವರ ಕಾಮಿಡಿ ಯಾವತ್ತೂ ನಿಲ್ಲಲ್ಲ ಅಂತ ಹೇಳೋದಾದರೆ ಅದು ಯಾರೂ ಅಲ್ಲ, ಶುಭಾ ಪುಂಜ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಅವ್ರು ಮಾತಾಡೋ ರೀತಿ, ಅವರ ಟ್ರಾನ್ಸ್ಪರೆನ್ಸಿ, ಓಪನ್ ಆಗಿ ಮಾತಾಡೋದು, ಇದೆಲ್ಲ ತುಂಬಾ ಸೂಪರಾಗಿರುತ್ತೆ. ಸೊ ಇವರು ಗರ್ಲ್ಸ್ ಟೀಮ್ ಗ್ಯಾಂಗ್ನ ಒಂದು ಲೀಡರ್ ಆಗಿರ್ತಾರೆ. ಸೊ ನೋಡೋಣ, ಹಾಗಿದ್ರೆ ಸಿಕ್ಕಾಪಟ್ಟೆ ಫನ್ನಿಯಾಗಂತೂ ಡೆಫಿನೆಟ್ಲಿ ಇರುತ್ತೆ. ಸೊ ಇವ್ರು ಲೀಡ್ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಕಾಮಿಡಿ ಬಿದ್ದು ಬಿದ್ದು ನಗೋ ಥರ ಅಂತಲೂ ಇದ್ದೇ ಇರುತ್ತೆ. ಸೊ ಹಾಗಿದ್ರೆ ಇವ್ರ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ
ಶಿಶಿರ್ ಅವರ ಎಕ್ಸ್ ವೈಫ್ ಅಂದರೆ ಮೊದಲನೇ ಹೆಂಡತಿ ಆಗಿದ್ದಂತಹ ಇವಾಗಲ್ಲ, ಸೊ ಡಿವೋರ್ಸ್ ಆಗಿದೆ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಇವರ ಒಂದು ಎಕ್ಸ್ ವೈಫ್ ಆದಂತಹ ಕೋಳಿ ರಮ್ಯಾ ಅವರು ಇರ್ತಾರೆ. ಹಾಗೆ ಬಿಗ್ ಬಾಸ್ ಸೀಸನ್ನಲ್ಲಿ ಈಗೇನು ಕಂಪ್ಲೀಟ್ ಆಯ್ತಲ್ವ 11, ಅದರಲ್ಲಿ ಆಯ್ಕೆಯಾದಂತಹ ಭವ್ಯ ಗೌಡ ಅವರು ಇರ್ತಾರೆ. ಹಾಗೆ ಐಶ್ವರ್ಯ ಸಿಂಧೋಗಿ ಅವರು ಇರ್ತಾರೆ. ಸೊ ಕೋಳಿ ರಮ್ಯಾ ಆಯಿತು, ಶುಭಾ ಪೂಂಜಾ ಆಯಿತು, ಹಾಗೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದು ಅರ್ಧಕ್ಕೆ ವಾಪಸ್ ಬಂದ್ರಲ್ವ, ಸೊ ಅವರು ಕೂಡ ಈ ಒಂದು ರಿಯಾಲಿಟಿ ಶೋಗೆ ಆಯ್ಕೆಯಾಗಿದ್ದಾರೆ, ಶೋಭಾ ಶೆಟ್ಟಿ ಅವರು. ಹಾಗೆ ನಿವೇದಿತಾ ಗೌಡ ಕೂಡ ಇದ್ದಾರೆ. ಹಾಗೆ ಸುಮಾರಷ್ಟು ಜನ ಇವ್ರ ಟೀಮಲ್ಲಿ ಇದ್ದಾರೆ. ಸೊ ಇಲ್ಲಿ ಗರ್ಲ್ಸ್ ಮತ್ತು ಬಾಯ್ಸ್ ಅಂತ ಬಂದಾಗ ಬಾಯ್ಸು ಸಿಕ್ಕಾಪಟ್ಟೆ ಲೌಡ್ ಆಗಿದ್ದಾರೆ, ಗರ್ಲ್ಸ್ ಸಿಕ್ಕಾಪಟ್ಟೆ ಲೌಡ್ ಆಗಿದ್ದಾರೆ. ಯಾರು ಇಲ್ಲಿ ವೀಕ್ ಅಂತ ಡೆಫಿನೆಟ್ಲಿ ಅನ್ನಿಸ್ತಾ ಇಲ್ಲ. ಎಲ್ಲರೂ ಮಾತಿನ ಮಲ್ರ ಇದ್ದಾರೆ. ಮಾತು ಅಂತ ನಿಂತ್ಕೊಂಡ್ರೆ ನಂದ ನಿಂದ ನಾನಾ ನೀನಾ ಅನ್ನೋ ಲೆವೆಲಿಗಿದ್ದಾರೆ. ಸೊ ನೋಡಬೇಕು ಯಾವ ರೀತಿ ಗೇಮ್ಸ್ಗಳನ್ನ ಡಿಸೈನ್ ಮಾಡಿ ಇವ್ರಿಗೊಂದು ಸಖತ್ ಫೈಟ್ ಕೊಡ್ತಾರೆ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಅಂತ. ಸೊ ನನಗನ್ಸೋ ಮಟ್ಟಿಗೆ ಈ ಒಂದು ಬಿಗ್ ಬಾಸ್ ಕಂಪ್ಲೀಟ್ ಆಯ್ತಲ್ವ ಏನು ಸೀಸನ್ನು, ಸೊ ಅದನ್ನು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಡೆಫಿನೆಟ್ಲಿ ಯಾರಿಗೂ ಅನಿಸಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಬಿಗ್ ಬಾಸಲ್ಲಿರೋ ಎಲ್ಲ ಫೇವ್ರೆಟ್ ಕಂಟೆಸ್ಟೆಂಟ್ಗಳು ಇಲ್ಲೇ ಬರ್ತಾ ಇದ್ದಾರೆ. ಹನುಮಂತು, ವಿನಯ್ ಗೌಡ, ಮಂಜು, ಶುಭಾ ಪೂಂಜಾ, ಶೋಭಾ ಶೆಟ್ಟಿ, ಭವ್ಯ, ಪ್ರತಿಯೊಬ್ಬರು ಇಲ್ಲೇ ಇದ್ದಾರೆ ಅಂದಮೇಲೆ ಯಾರಿಗೆ ಬೋರ್ ಆಗುತ್ತೆ? ಬಿಗ್ ಬಾಸಲ್ಲಿದ್ರೇನು ಈ ರಿಯಾಲಿಟಿ ಶೋ ಅಲ್ಲಿದ್ರೇನು ಅಲ್ವಾ? ಸೊ ನಮ್ಮ ಎಲ್ಲ ನೆಚ್ಚಿನ ಕಂಟೆಸ್ಟೆಂಟ್ಗಳು ಈ ರಿಯಾಲಿಟಿ ಶೋ ಅಲ್ಲಿದ್ದಾರೆ. ಹಾಗೆ ನಮ್ಮನ್ನು ರಂಜಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ ಅನುಪಮ ಗೌಡ ಈ ಒಂದು ರಿಯಾಲಿಟಿ ಶೋನ ಹೋಸ್ಟ್ ಆಗಿ ನಡೆಸ್ಕೊಡ್ತಾ ಇದ್ದಾರೆ. ಸೊ ಇಷ್ಟ ಆಯ್ತಲ್ವಾ? ಸೊ ಈ ಒಂದು ರಿಯಾಲಿಟಿ ಶೋನ ವಿವರಣೆ ಈ ರೀತಿಯಾಗಿತ್ತು. ಸೊ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಅಥವಾ ಮತ್ತೊಂದು ವಿಡಿಯೋ ಮುಖಾಂತರ. ಸೊ ಅಲ್ಲಿವರೆಗೂ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಟೇಕ್ ಕೇರ್, ಬಾಯ್.